ನಾನು ಗೋಪಾಲ್ ಗೌಡರಿಂದ ಸ್ವಲ್ಪ ಪ್ರೇರಿತರಾಗಿರುವಂಥವನು, ಸ್ವಲ್ಪ ಏನೋ ಹೆಚ್ಚಿಗೆ ಪ್ರೇರಿತರಾಗಿರೋರು. ರಾಜಕಾರಣದಲ್ಲಿ ಇರೋರಿಗೂ ಒಂದು ರೀತಿಯಲ್ಲಿ ಸಾಹಿತ್ಯವನ್ನು ಕೂಡ ಓದ್ಕೊಳ್ಳುವಂಥ ಅಭ್ಯಾಸ ಉಟ್ಕೋಬೇಕು ಅನ್ನೋದು ನಾನು ಅವರಿಂದ ಕಲ್ತಿರೋದು. ಏಕೆಂದರೆ ನಾವು ಸಾಹಿತಿಗಳಾಗಬೇಕಾದ್ದಿಲ್ಲ, ಸಾಹಿತ್ಯಾಸಕ್ತರಾಗಬೇಕಾಗಿದೆ. ಸಾಹಿತ್ಯಾಸಕ್ತಿಯಿಂದ ನಾವು ಓದಿನಿಂದ ಅಧ್ಯಯನದಿಂದ ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಸ್ವಲ್ಪ ಸೂಕ್ಷ್ಮತೆ ಬರುತ್ತೆ. ಇವತ್ತು ದೊಡ್ಡ ಕೊರತೆ ರಾಜಕಾರಣಿಗಳಿಗೆ ಕಾಣ್ತಾ ಇರೋದು ಅವರಿಗೆ ಸೂಕ್ಷ್ಮತೆ ಇಲ್ಲದೇ ಇರೋದ್ರಿಂದ. ಹಾಗಾಗಿ ಸೂಕ್ಷ್ಮತೆ ಇಲ್ಲದೆ ರೂಕ್ಷತೆ ಬೆಳೆದಿರೋ ರಾಜಕಾರಣಿಗಳೇ ಜಾಸ್ತಿಯಾಗಿದ್ದಾರೆ. ಅವರ ಒರಟು ಭಾಷೆ, ಒರಟುತನ, ವೈಯಕ್ತಿಕ ಟೀಕೆ, ರಚನಾತ್ಮಕವಲ್ಲದಂಥ ಮಾತುಗಳು, ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷಗಳ ಎರಡರಲ್ಲೂ ಕೂಡ ವೈಯಕ್ತಿಕ ಮಟ್ಟದ ಚರ್ಚೆಗಳೇ ಜಾಸ್ತಿ ಆಗ್ತಿದೆ ಹೊರತು ಎಲ್ಲೋ ಒಂದು ಕಡೆ ಜನಪರವಾಗಿರುವಂಥ ಮತ್ತು ಪಾಲಿಸಿ ಪ್ರೋಗ್ರಾಮ್, ನೀತಿ ಮತ್ತು ಕಾರ್ಯಕ್ರಮಗಳ ಮೇಲೆ ಚರ್ಚೆಗಳಾಗ್ತಾ ಇಲ್ಲ. ಇಂಥ ಒಂದು ಸೂಕ್ಷ್ಮತೆ ಬರಬೇಕು ಅಂದರೆ ಸ್ವಲ್ಪನಾದ್ರು ಬೌದ್ಧಿಕತೆ ಬೇಕಾಗುತ್ತೆ. ಆ ಬೌದ್ಧಿಕತೆ ಬರಬೇಕು ಅಂದರೆ ಸಾಹಿತ್ಯ ಓದ್ಕೋಬೇಕಾಗತ್ತೆ. ಆದ್ದರಿಂದ ರಾಜಕಾರಣಿಗಳು ಬರೀ ರಾಜಕಾರಣವನ್ನೇ ಮಾಡದೆ ಸಾಮಾಜಿಕವಾದಂಥ ಚಳುವಳಿಗಳಿಂದ ಮೂಡಿ ಬಂದರೆ ಆಗ ಅವರಲ್ಲಿ ಒಂದು ಎಲ್ಲ ರೀತಿಯ ಪರಿಪೂರ್ಣತೆ ಬರುತ್ತೆ. ಸ್ವಲ್ಪ ಮಟ್ಟಿಗೆ ನಾವು ಅವರಿಂದ ಒಳ್ಳೆಯ ರಾಜಕಾರಣ ನಿರೀಕ್ಷಣೆ ಮಾಡ್ಬೋದು. ಇವಾಗ ರಾಮ್ ಮನೋಹರ್ ಲೋಹಿಯಾರವರು, ನೆಹರು, ವಾಜಪೇಯಿ ಅವ್ರುಗಳೆಲ್ಲ ಅಪಾರವಾಗಿ ಅಧ್ಯಯನಶೀಲರಾಗಿದ್ದರು. ಅಂಬೇಡ್ಕರು ಅವರು ಅಧ್ಯಯನಶೀಲರಾಗಿದ್ದರು. ನಮ್ಮಲ್ಲೂ ಕೂಡ ಇವತ್ತು ಕೆಂಗಲ್ ಹನುಮಂತಯ್ಯನವರು ಸಾಹಿತಿಗಳ ಒಡನಾಟ ಇಟ್ಕೊಂಡಂಥ ಮುಖ್ಯಮಂತ್ರಿ ಅವರು. ಅದರಿಂದಲೇ ಅವರು ಕುಮಾರವ್ಯಾಸನ ಮಹಾಭಾರತವನ್ನು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕಡಿಮೆ ಮುದ್ರಣ ಮಾಡಿ ಜನಗಳಿಗೆ ಮನೆಗಳಿಗೆ ಹಂಚುವ ಕೆಲಸ ಮಾಡಿದರು. ಗೋಪಾಲ್ ಗೌಡರು ವಿಧಾನಸೌಧದಲ್ಲಿ ಕುವೆಂಪು, ಕುಮಾರವ್ಯಾಸ, DVG ಎಲ್ಲರದ್ದನ್ನು ಕೂಡ ಹೇಳ್ತಾ ಇದ್ದರು. ಆ ರೀತಿ ಹೇಳುವುದರ ಮೂಲಕವಾಗಿ ಒಂದು ರೀತಿಯಲ್ಲಿ ತಮ್ಮ ಮಾತಿಗೆ ಸಮರ್ಥನೆ ಕೊಡೋರು, ತಮ್ಮ ಕಾವ್ಯಾಸಕ್ತಿ ತೋರೋರು ಮತ್ತು ಅಂಥ ರಾಜಕಾರಣಿಗಳಿಗೆ ಕವಿ ಹೃದಯನೂ ಇರೋದು. ಇವತ್ತು ಅಸೆಂಬ್ಲಿಗಳು ಯಾಕೆ ನೀರಸವಾಗಿದೆ, ಯಾಕೆ ಶಾಸಕರೇ ಬರೋಲ್ಲ, ಯಾಕೆ ಚರ್ಚೆಗಳೇ ಆಗಲ್ಲ, ಯಾಕೆ ಚರ್ಚೆಗಳು ಘನತೆಯಲ್ಲಿ ಪಡ್ಕೋತಾ ಇಲ್ಲ ಅಂದರೆ ಇದಕ್ಕೆ ಮೂಲ ಕಾರಣ ಶಾಸಕರಲ್ಲಿ ಅಧ್ಯಯನಶೀಲತೆ ಕಮ್ಮಿಯಾಗಿದೆ, ಸಾಹಿತ್ಯಾಸಕ್ತಿ ಇಲ್ಲವೇ ಇಲ್ಲ. ನಾನು ನೋಡ್ತೀನಿ, ನನಗೆ ಕಿಮ್ಮನ ರತ್ನಾಕರ್ ಬಗ್ಗೆ ಹೆಮ್ಮೆ ಇದೆ. ಅವರು ಯಾವ ಪಕ್ಷಗಳು ಬೇರೆ, ಆದರೆ ಕಿಮ್ಮನ ರತ್ನಾಕರ್ ನಾನು ನೋಡ್ತಾ ಇದ್ದೆ. ಅವರು ಒಬ್ಬರೇ ಅಸೆಂಬ್ಲಿ ಒಳಗಡೆದಲ್ಲಿ ಎಲ್ಲ ಸಭಾತ್ಯಾಗ ಮಾಡಿ ಸದನ ಖಾಲಿ ಹೊಡಿತಾ ಇದ್ದರೂ ಕೂಡ ಕಿಮ್ಮನೆ ಒಬ್ಬರೇ ಮಂತ್ರಿ ಕೂತ್ಕೊಂಡು ಯಾವುದೋ ಸಾಹಿತ್ಯದ ಪುಸ್ತಕ ಓದ್ಕೊಂಡು ಕೂತಿರೋರು ನಾನು ನೋಡಿದ್ದೀನಿ ಕಣ್ಣಾರೆ. ನಾನು MLA ಆಗಿದ್ದೆ ಆವಾಗ. ಮತ್ತು ಒಳ್ಳೆ ಲೈಬ್ರರಿ ಇದೆ, ವಿಧಾನಸೌಧದಲ್ಲಿ ಒಳ್ಳೆ ಲೈಬ್ರರಿ ಇದೆ. ಯಾವತ್ತಾರೂ ನೀವು ಅಲ್ಲಿ ಒಬ್ಬ ಶಾಸಕನ ತೋರಿಸ್ಬಿಡಿ ನೋಡೋಣ, ಯಾರೂ ಆ ಲೈಬ್ರರಿ ಕಡೆಗೆ ಹೋಗಲ್ಲ. ಹಿಂದೆಲ್ಲ ನಾವು ಲೈಬ್ರರಿ ಒಳಗಡೆ ಹೋಗಿ ಪುಸ್ತಕಗಳು ಓದ್ತಿದ್ವಿ. ಆಮೇಲೆ ಒಂದು ಒಳ್ಳೆ ಇದನ್ನೇ ಮಾಡಿದ್ದಾರೆ. 1952ರಿಂದ ಇಲ್ಲಿವರೆಗೆ ನಡೆದಿರೋ ಅಧಿವೇಶನಗಳಲ್ಲಿ ನಡೆದ ಚರ್ಚೆಗಳ ಸಂಪುಟಗಳಿವೆ. ಆ ಸಂದರ್ಭ, ಈ ಸಂದರ್ಭ, ಅವತ್ತೇನೇ ಬಂದಿತ್ತು, ಏನು ಚರ್ಚೆ ಆಗಿತ್ತು, ಇವತ್ತೇನಾಗ್ತಾ ಇದೆ ನೋಡಿ ಮಾತಾಡಿ ತಿಳ್ಕೊಳ್ಳೋಣ ಅನ್ನುವಂಥ ಆಸಕ್ತಿಯೂ ಯಾರಿಗೂ ಇಲ್ಲ. ಇವೆಲ್ಲ ಬೇಸರ ಸಂಗತಿಗಳು. ಆದರೆ ಆಶಾವಾದಿಗಳಾಗಿರಬೇಕು. ಇವತ್ತೆಲ್ಲ ನಾಳೆ ಆಗತ್ತೆ ಅಂತೇಳಿ. ಆದರೆ ಇವತ್ತು ಯುವ ಪೀಳಿಗೆಗಳಿಗೆ ಎಲ್ಲ ಬಿಟ್ಟಿದೆಯಪ್ಪ ಅಂದರೆ ಕುವೆಂಪುನೇ ಗೊತ್ತಿಲ್ಲ, ಪೂರ್ಣಚಂದ್ರ ತೇಜಸ್ವಿನೇ ಗೊತ್ತಿಲ್ಲ. ಸಾಹಿತ್ಯ ಸಮ್ಮೇಳನಗಳು, ಜಾತ್ರೆಗಳ ಥರ ನಾವು ಮಾಡ್ತೀವಿ. ಆ ಯುವಕರಿಗಂತೂ ಸಾಹಿತ್ಯದ ಗಂಧ ಗಾಳಿ ಗೊತ್ತಿಲ್ಲದಂಥ ವಾತಾವರಣ ನಿರ್ಮಾಣ ಆಗಿದೆ. ಆಮೇಲೆ ಆ ಹೋಲಿ ಅವ್ರಿಗೀಗ ಅರ್ಜೆಂಟಾಗಿ ಏನಾಗಬೇಕಾಗಿದೆ ಅಂದರೆ, ನನಗೆ ಕೇಳಿದರೆ ಯುವಕರಿಗೆ ಓದುವಷ್ಟು ಪುರ್ಸತ್ತಿಲ್ಲ. ಭಾಳ ಸ್ಪರ್ಧಾತ್ಮಕ ಜಗತ್ತು, ಬದುಕು, ನಾಳೆ ದುಡ್ಡು ಈ ಥರ ಹೊರಟ್ಬಿಟ್ಟಿದ್ದಾರೆ. ಓದಕ್ಕಷ್ಟು ತಾಳ್ಮೆಯೂ ಇಲ್ಲ, ಸಮಯವೂ ಇಲ್ಲ. ಎಲ್ಲರೂ ಒಂದು ಸಲ ಅವ್ರು ಸ್ವಲ್ಪ ಸಮಯ ಸಿಕ್ಕಾಗ ಕಟ್ಟಾಕಿ ಓದಕ್ಕಂತೂ ಹಚ್ಚಕ್ಕಾಗಲ್ಲ ಅವ್ರನ್ನ. ನಾವು ಅವ್ರಿಗೆ ಹೇಳೋ ಕೆಲಸನ ಅವರು ಮಾಡಬೇಕು, ಅವ್ರು ಕೇಳೋ ಹಾಗೆ ಮಾಡಬೇಕು. ಹಾಗಾಗಿ ಈಗ
ನನ್ನ ದೃಷ್ಟಿ ಒಳಗಡೆದಲ್ಲಿ ರಾಜಕಾರಣಿಗಳ ಮೊದಲುಕೊಂಡು ಎಲ್ರಿಗೂ ಕೊಡುವ ಹೇಳುವ ಮತ್ತು ಕೇಳುವ ಕೆಲಸ ಆಗಬೇಕು ಅನ್ಸುತ್ತೆ.